ಇದೆ. ಇವರೆಲ್ಲ ಊಟ ಮಾಡುದು ನೋಡಿದ್ರೆ ನನಗನ್ಸುದು ಏನು ಇವರೆಲ್ಲ ಮನುಷ್ಯರು ಅಲ್ಲ ರಾಕ್ಷಸರು ಎನ್ನುವ ಅನುಮಾನ ನಮ್ಮನ್ನ ಕಾಡ್ತಾ ಉಂಟು. ಅಲ್ಲ, ನಿಮಗಿದ್ದು ವಿಷಯ ಹೇಳ್ತೇನೆ. ನಾವು 5 ಲಕ್ಷ ಜನಕ್ಕೆ ಅಡುಗೆ ಮಾಡೋದಾಗಿತ್ತು. ಇವರು ಬಂದದ್ದು 1 ಲಕ್ಷ ಜನ. ಆ 1 ಲಕ್ಷ ಜನ 5 ಲಕ್ಷ ಜನದ ಊಟ ಮಾಡಿದ್ರು. ಖಂಡಿತವಾಗಿ ಈಗ ಕಡಿಮೆ ಬಿತ್ತು. ಮತ್ತೆ 2ನೇ ಸಲ ಅಡುಗೆ ಮಾಡಿಸಿದ. ಹೌದಪ್ಪ, ನೋವಾಗ್ತದೆ ಒಡೆಯ. 2ನೇ ಸಲ ಅಡುಗೆ ಮಾಡುವಾಗ ಅಡುಗೆ ಭಟ್ರು ಪಾಯಸದ ಪಾತ್ರದಲ್ಲಿ ಬಿದ್ದು ಸತ್ತೋದ್ರು. ಈ ಕೌರವ ಪಾಯಸದಲ್ಲಿ ಅದೆಂತದದು, ಪಾಯಸದಲ್ಲಿ ಹೋಳು ಬಂತು ಅಂತ ಅಡುಗೆ ಭಟ್ಟನ್ನು ತಿನ್ಕೊಂಡು ಸತ್ತ. ಏನು ಇರ್ಲಿ, ಎಲ್ಲವನ್ನ ತಿಂದಿದ್ದಾರೆ ಅಂತ ಆಯ್ತು. ಆದ್ರೆ ಒಟ್ಟಾದ್ರೆ ಮಾನ ಹೋದ್ರು ಮರ್ಯಾದೆ ಎನ್ನುವುದು ಉಳಿತು ಅಲ್ವಾ? ಇದನ್ನೆಲ್ಲ ಸ್ವಚ್ಛ ಮಾಡ್ಬೇಕಲ್ಲ ಪುಣ್ಯಾತ್ಮ. ಅವ್ರ ರಾಶಿ ಕೊಟ್ಟು ಹೋದ್ರೆ ನಾವು ಮಾಡ್ಬೇಕಾಯ್ತು ಅಲ್ವಾ? ನೀವು ಹೇಳಿದ ಮುಹೂರ್ತಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ, ಹಾಗಾಗಿ ಇಂದು ಬಂದಿದ್ದೇವೆ. ಆದ್ರೆ ಮೊನ್ನೆ ಮದುವೆ ಮಾಡ್ಕೊಂಡು ಹೋದವರು ಒಂದೇ ದಿನ ಮಗಳನ್ನ ಮದುವೆ ಮಾಡಿ ಕೊಟ್ಟಾಯ್ತಲ್ಲ. ಇವಾಗ ಬರ್ತಾ ಇದ್ದೇವೆ ನಾವು. ಏದೂತ ಇದೆಲ್ಲ ಎಂತ ಕತೆ ಅಂತ ಅರ್ಥ ಆಗುದಿಲ್ಲ. ಮೊನ್ನೆ ದಿನ ಮಗಳನ್ನ ಮದುವೆ ಮಾಡಿ ಕೊಟ್ಟಿದ್ದೇವೆ, ಮತ್ತೆ ಬಂದು ಹೆಣ್ಣನ್ನು ಕೇಳ್ತಾ ಇದ್ದಾರೆ ಅಂತ ಆದ್ರೆ ಇದಕ್ಕೆಲ್ಲ ಕಾರಣ ಕೃಷ್ಣನ ಕುತಂತ್ರ ಇರಬಹುದು. 1-2 ಗಳಿಗೆ ತಡ ಉಂಟು, ಆಮೇಲೆ ಕರಿತೇವೆ. ಇದೆಂತ ಕಥೆ ಎನ್ನುವಾಗೆ ಅರ್ಥ ಆಗದೆ ಹೋಯಿತು. ಮೊನ್ನೆ ದಿನ ಮಗಳು ಕನಕಾಂಗಿಯೆಲ್ಲ ಮದುವೆ ಮಾಡಿಸಿಕೊಟ್ಟಿದ್ದೇನೆ, ಅವರವರೆಲ್ಲ ಈಗ ಮತ್ತೆ ಬಂದು ಹೆಣ್ಣನ್ನ ಕೇಳ್ತಾ ಇದ್ದಾರೆ. ಇದು ಏನೋ ಪುಣ್ಯಾತ್ಮ, ಇದೆಲ್ಲ ಪೂರ್ವದ್ವೇಷ. ಹೌದಾ? ಹೌದಪ್ಪ, ಪಶ್ಚಿಮ ದ್ವೇಷ ಅಲ್ಲ. ಹಾಗಲ್ವಾ? ಇನ್ನು ಹೆಚ್ಚು ಮಾತಾಡ್ಲಿಕ್ಕಿಲ್ಲ. ಪೂರ್ವದೇಶದ ಸುಭದ್ರಾ ಕಲ್ಯಾಣದ ಪ್ರಕರಣ ಇಂಥವ್ರಿಗೆಲ್ಲ ಮಾತಲ್ಲ, ಪೆಟ್ಟೆ ಬಲ. ಕೆಲವೊಂದ್ಸಲ ಎಂತ ಆಗ್ತದೆ ಕೇಳಿದ್ರೆ, ಕೊಡಬೇಕಾದದ್ದು ನಮ್ಮ ಕೈಯಲ್ಲಿ ಇಲ್ಲದೆ ಹೋದಾಗ ಕೈಲಿದ್ದದ್ರಲ್ಲೇ ಕೊಡ್ಬೇಕಾಗ್ತದೆ ಅಲ್ವಾ? ಅಷ್ಟೇ ಕೆಲಸ ಮಾಡುವುದು. ಅಷ್ಟೇ ಮಾಡುದು. ಈಗ ನಿಮಗೆ ಬೇಕಾ? ಎಲ್ಲವರು ಓಡಿ ಹೋಗುವಂತ ಸಂದರ್ಭದಲ್ಲಿ ಮೋಸ ಮೋಸ ಎನ್ನುವ ಕಾಡುತ್ತಾ ಇದ್ದಾರೆ. ಇದೇನು ನಿನ್ನ ಕುತಂತ್ರ ಅಂತ ಅರ್ಥ ಆಗ್ಲಿಲ್ಲ. ಆದದ್ದು ಎಲ್ಲವೂ ಕಲ್ಯಾಣವೇ. ಆದದ್ದು ಯಾರ ಜೊತೆಗೆ ಎನ್ನುವುದು ಮುಖ್ಯವಾಗುತ್ತದೆ. ಅಂದ್ರೆ ಆವತ್ತು ಬಂದವರು ಕೌರವರು, ಇವತ್ತು ಬಂದವರು ಕೌರವರು. ಅವರ್ಯಾರು ಇವರ್ಯಾರು ಇರುವುದಾಗಿ ತಲೆಯನ್ನ ಕೆಡಿಸ್ಕೊಳ್ತಾ ಇದ್ದೀಯ. ಆವತ್ತು ಬಂದವರು ಮಾಯಾ ಕೌರವರು. ಕೌರವರು ಮೈಕದಲ್ಲಿ ಬರುವರೆ. ಯಾವ್ದಾ ಮೈಕದಲ್ಲಿ? ಅದಲ್ವಾ, ಮಾಯಾ ಕೌರವರು ಘಟೋದ್ಗದಿಂದ ಸೃಷ್ಟಿಗೆ ಒಳಪಟ್ಟವರು. ಹಾಗಾದ್ರೆ ಇವತ್ತು ಬಂದವರು ನಿಜ ಕೌರವರು. ಹೌದಾ? ಯಾಕೆ ಹಾಗೆ ಮಾಡಿದೆ? ಯಾಕೆ ಹಾಗೆ ಮಾಡಿದೆ? ನಿನ್ನ ಸಂಕಲ್ಪವನ್ನ ಬದಲಿಸಬೇಕು ಎಂಬ ಕಾರಣಕ್ಕಾಗಿ ಆವತ್ತು ಕನಕಾಂಗಿಯ ಮದುವೆ ಆಯಿತು, ಅದು ಮಾಯಾ ಕನಕಾಂಗಿಯ ಜೊತೆ. ಹಾಗಾದ್ರೆ ನಿನ್ನ ಮಗಳಲ್ಲಿದ್ದಾಳೆ? ಎಲ್ಲಿದ್ದಾಳೆ? ಈಗಾಗಲೇ ಅಭಿಮನ್ಯುವಿನ ಜೊತೆಯಾಗಿ ಮದುವೆಯಾಗಿ ಇಂದ್ರಪ್ರಸ್ಥದಲ್ಲಿದ್ದಾಳೆ. ಅಲ್ಲಿದ್ದಾಳೆ. ಸಾಂಕೇತಿಕವಂತ ಹಾಗಾಯ್ತು. ಎಂತ ಕೆಲಸ ಮಾಡಿದೆ ಕೃಷ್ಣ. ಯಾಕೆ? ಕಪಿಯಾದಂತ ಅಣ್ಣ ಸಮ್ಮುಖದಲ್ಲಿರುವಾಗ. ಕಪಿಯ ಎಂತದ? ಯಾವ ಕಪಿ? ಕನ್ಯಾ ಪಿತೃ ಅಂದ್ರೆ ಅದು ಶಬ್ದ ಉದ್ದಾಗ್ತದೆ ಅಂತ ಕನ್ಯೆಯಿಂದ ಕ ತಕೊಂಡೆ, ಪಿತೃವಿನಿಂದ ಪಿ ತಕೊಂಡೆ, ಕ ಪಿ ಆಯ್ತು. ಮಾಡಿ ನೀನು ಎಲ್ಲಾ ಶಬ್ದವು ಇಷ್ಟಿಷ್ಟೇ ಒಂದೊಂದೇ ತಗೊಂಡಿದ್ರೆ ಎಷ್ಟೊತ್ತಿಗೆ ಪ್ರಸಂಗ ಮುಗಿತಿತ್ತು. ಈಗ ಮುಗಿಸ್ತಿದ್ಯಾ? ಯೋಚನೆ ಮಾಡುವಂತ ಅಗತ್ಯವೇ ಇಲ್ಲ. ನಿನ್ನ ಮಗಳು ಸುರಕ್ಷಿತವಾಗಿದ್ದಾಳೆ. ಇನ್ನು ಆಗಬೇಕಾದ್ದು ಕನಕಾಂಗಿಯ ಕಲ್ಯಾಣ. ಹೌದಾ? ಆ ಕಡೆ